ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಎಪಿಸೋಡ್ ನಿನ್ನೆ ನೋಡೇ ಇರ್ತೀರಾ. ಮತ್ತೆ ಎಪಿಸೋಡ್ ಆದ್ಮೇಲೆ ಸಂಡೇ ಎಪಿಸೋಡ್ ಬರ್ಲೇಬೇಕು ತಾನೆ. ಆ ಸಂಡೇ ಎಪಿಸೋಡ್ ಏನಾಗುತ್ತೆ ಅಂದ್ರೆ ಕೆಲಸೆಲ್ಲ SR ಬೋರ್ಡ್ಸ್ ಇರ್ತವೆ, ಕೆಲಸೆಲ್ಲ ಸೇವ್ ಮಾಡ್ತಾರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಈ ವಾರ ಮನೆಗೆ ಹೋಗೋದು ಯಾರು ಅಂತ ನಾನು ತುಂಬಾ ಸಲ ಹೇಳಿದೀನಿ. ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ ಬಾಟಮ್ 3 ಅಲ್ಲಿ ಇದ್ದಿದ್ದು ಚೈತ್ರ, ಸುರೇಶ್, ಐಶ್ವರ್ಯ ಅಂತ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿನ್ನೆ ಗೋಲ್ಡ್ ಸುರೇಶ್ ನ ಸೇವ್ ಮಾಡಿದ್ರು, ನಿಮ್ಗೆ ಗೊತ್ತೇ ಇರುತ್ತೆ. ಬಟ್ ಐಶ್ವರ್ಯ ಮನೆಯಿಂದ ಹೊರಗಡೆ ಹೋಗ್ಬೇಕು ಆಗಿತ್ತು ವೋಟಿಂಗ್ ರಿಸಲ್ಟ್ ಪ್ರಕಾರ. ಆದ್ರೆ ಇಲ್ಲಿ ಭಾನುವಾರ ಎಪಿಸೋಡ್ ಅಲ್ಲಿ ತುಂಬಾ ಒಂದು ಗಿಮಿಕ್ ನಡೆದಿದೆ, ತುಂಬಾ ಒಂದು ರಾಮಾರಾರಿ ಆಗಿದೆ. ಕಾರಣ ಏನಂತ ಎಲ್ಲ ಹೇಳ್ತೀನಿ. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರ್ಯಾರು ಯಾವ ಆರ್ಡರ್ ಅಲ್ಲಿ ಸೇವ್ ಆದ್ರು, ಫಸ್ಟ್ ಸೇವ್ ಆಗಿದ್ದು ಯಾರು, ಕೊನೆಯ ಬಾಟಮ್ ಅಲ್ಲಿ ಇದ್ದಿದ್ದು ಯಾರ್ಯಾರು, ಮನೆಗೆ ಹೋಗಿದ್ದು ಯಾರಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಪಕ್ಕ ಮಾಹಿತಿ ಕೂಡ ಹೌದು. ಕೊನೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಈ 9ನೇ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದು ಯಾರು ಅಂತ ಖಂಡಿತ ತಿಳಿಸ್ಕೊಡ್ತೀನಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಭಾನುವಾರ ಎಪಿಸೋಡ್ ಅಂದ್ರೆ ಸಂಡೇ ಫನ್ ಎಪಿಸೋಡ್ ಇರುತ್ತೆ. ನಿನ್ನೆ ಒಂದು ಹೇಳಿದ್ದೆ ಫ್ಲವರ್ ಟಾಸ್ಕ್ ಕೊಟ್ಟು ಒಂದು ಸಾರಿ ಕೇಳೋದಂತ, ಮೋಸ್ಟ್ಲಿ ಇವತ್ತು ಬರ್ಬೋದೇನೋ ಅದು. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಮಾತಾಡಿದ್ದೆ ಲೆಂತ್ ಆಯ್ತು. ಚೈತ್ರ ಹತ್ರ ವಾದ ಮಾಡಿದ್ದು, ಮತ್ತೆ ಅದಾದ್ಮೇಲೆ ರಜತ್ ಮತ್ತು ಉಗ್ರ ಮಂಜು ಹತ್ರ, ಚೈತ್ರ ಅವ್ರ ಹತ್ರ, ಹೀಗೆ ಸ್ವಲ್ಪ ಲೆಂತ್ ಆಯ್ತು ಎಪಿಸೋಡ್. ಬೋರ್ ಹೊಡಿತಾ ಇತ್ತು ಅನ್ಸುತ್ತೆ ಎಪಿಸೋಡ್. ಬಟ್ ಆದ್ರಿಂದ ಆ ಕಾನ್ವರ್ಸೇಷನ್ ಮಾಡಕ್ಕೋಸ್ಕರ ತೋರಿಸಿಲ್ಲ ಅಂತ ಅನ್ಸುತ್ತೆ. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಮೊದಲೇ ಹೇಳಿದೆ SR ಬೋರ್ಡ್ಸ್ ಇರ್ತವೆ. ಈ SR ಬೋರ್ಡ್ಸ್ ಅಲ್ಲಿ ತುಂಬಾ ಆರ್ಗ್ಯುಮೆಂಟ್ ಆಗುತ್ತೆ. ಮತ್ತೆ ನಮ್ಮ ಚೈತ್ರ ಅವರಿಗೆ, ಗೌತಮಿಗೆ, ಮೋಕ್ಷತೆಗೆ, ಉಗ್ರ ಮಂಜು ಅವರಿಗೆ ಈ ರೀತಿ ಆರ್ಗ್ಯುಮೆಂಟ್ ತುಂಬಾ ಆಗ್ತಾ ಇರುತ್ತೆ. ಇನ್ನು ಅದಾದ್ಮೇಲೆ ಸೇವಿಂಗ್ ಆರ್ಡರ್ ತಗೊಂಡ್ರೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ ಯಾರ್ಯಾರೆಲ್ಲ ಯಾವ ರೀತಿ ಸೇವ್ ಆಗಿರ್ತಾರಂತ. ನಾವು ವೋಟಿಂಗ್ ರಿಸಲ್ಟ್ ಪ್ರಕಾರ ತಗೊಂಡ್ರೆ ಇಲ್ಲಿ ಫಸ್ಟ್ ಸೇವ್ ಆಗಿ ತ್ರಿವಿಕ್ರಮ್ ಅವರೇ. ಬಟ್ ನಿನ್ನೆ ಫಸ್ಟ್ ಗೋಲ್ಡ್ ಸುರೇಶ್ ಸೇವ್ ಮಾಡ್ತಾರೆ, ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರು ಸೇವ್ ಮಾಡ್ತಾರೆ. ಬಟ್ ಇಲ್ಲಿ ತಗೊಂಡಾಗ ಮಾತ್ರ ನಮ್ಮ ಭವ್ಯಗೌಡರ ಇವತ್ತಿನ ಎಪಿಸೋಡ್ ಅಲ್ಲಿ ಮೊದಲನೇ ಬಾರಿ ಭವ್ಯಗೌಡ ಸೇವ್ ಆಗ್ತಾರೆ. ಸೆಕೆಂಡ್ ಅಂತ ತಗೊಂಡ್ರೆ ಶೋಭಾ ಶೆಟ್ಟಿ ಸೇವ್ ಆಗ್ತಾರೆ ಇವತ್ತಿನ ಎಪಿಸೋಡ್ ಅಲ್ಲಿ. ಇಲ್ಲಿಗೆ 4 ಜನ ಸೇವ್ ಆದ್ರು. ಭವ್ಯ, ನಮ್ಮ ಶೋಭಾ ಶೆಟ್ಟಿ, ಗೋಲ್ಡ್ ಸುರೇಶ್, ತ್ರಿವಿಕ್ರಮ್ 4 ಜನ ಸೇವ್ ಆದ್ರು. ಇನ್ನ 3 ಇರ್ತಾರೆ. ಈ 3 ಚೈತ್ರ, ಶಿಶಿರು, ಐಶ್ವರ್ಯ. ಶಿಶಿರ್ ಅವ್ರನ್ನ ಕೊನೆ ಸ್ಥಾನದಲ್ಲಿ ಯಾಕೆ ಕುಂದಿರಿಸಿರೋ ನನಗೆ ಗೊತ್ತಾಗಿಲ್ಲ. ಬಟ್ ಶಿಶಿರ್ ಅವರು ವೋಟಿಂಗ್ ರಿಸಲ್ಟ್ ತಗೊಂಡಾಗ 2ನೇ ಸ್ಥಾನದಲ್ಲಿ ಇದ್ರು. ಬಟ್ ಶಿಶಿರು, ಚೈತ್ರ, ನಮ್ಮ ಐಶ್ವರ್ಯ ಇದ್ದಾರೆ. ಇವರಲ್ಲಿ ಕೊನೆ ಬಾಟಮ್ ತಗೊಂಡಾಗ ಮತ್ತೆ ಚೈತ್ರನ್ ಸೇವ್ ಮಾಡ್ತಾರೆ. ಬಟ್ ಬಾಟಮ್ ಅಲ್ಲಿ ಇದ್ದಿದ್ದು ಮಾತ್ರ ಐಶ್ವರ್ಯ ಮತ್ತು ಶಿಶಿರ್ ಅವರು ಇರ್ತಾರೆ. ಈ ಶಿಶಿರು ಐಶ್ವರ್ಯದಲ್ಲಿ ಇಷ್ಟರಲ್ಲೇ ಒಬ್ಬನ ಎಲಿಮಿನೇಟ್ ಮಾಡ್ಬೇಕು ಅನ್ನೋ ಟೈಮ್ ಅಲ್ಲೇನೆ ನಮ್ಮ ಈ ಶೋಭಾ ಶೆಟ್ಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಈ ಮನೆಯಲ್ಲಿ ಇರಕ್ಕಾಗಲ್ಲ, ಹೊರಗಡೆ ಇರೋ ಪ್ರೇಕ್ಷಕರನ್ನ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡಕ್ ಆಗ್ತಲ್ಲ, ನಾನು ಈ ಬಿಗ್ ಬಾಸ್ ಇಂದ ಕ್ವಿಟ್ ಆಗ್ತೀನಿ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಕಿಚ್ಚ ಸರ್ ತುಂಬಾ ಕೆಂಡಾಮಂಡಲವಾಗ್ತಾರೆ. ನೀವು ಏನಕ್ಕೆ ಬಂದಿದ್ದೀರಾ, ನಿಮ್ ಮನೆಗೆ ಏನಕ್ಕೆ ಹೋಗಿದ್ರ, ಹೊರಗಡೆ ಇರೋ ಓಟ್ ಹಾಕಿರೋರಿಗೆ ನೀವೇನು ಆನ್ಸರ್ ಕೊಡ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು ಕಳೆದ ಸೀಸನ್ ಅಲ್ಲಿ ಅಷ್ಟೇನೆ ವರ್ತು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ಬೇಕಾದ್ರೆ ನಮ್ಮ ಕಿಚ್ಚ ಸಾರಿ ಅವ್ರಿಗೆಲ್ಲ ಬೈದು ಸಮಾಧಾನ ಮಾಡಿ ಅವ್ರ ಅಮ್ಮನ್ನೆಲ್ಲ ಕರೆಸಿ ಹೊರಗೆ ಕೂರಿಸಿದ್ರು. ಬಟ್ ಈ ಸಲ ಆ ರೀತಿ ಆಗ್ಲಿಲ್ಲ. ಖಂಡಿತವಲ್ಲೂ ಬಿಗ್ ಬಾಸ್ ಮನೆಯಿಂದ ನಮ್ಮ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿರುವ ಶೋಭಾ ಶೆಟ್ಟಿ ಅವರು ಕ್ವಿಟ್ ಆಗಿದ್ದಾರೆ. ಕಾರಣ ಇಷ್ಟನೇ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಪ್ರಾಬ್ಲಮ್ ಇತ್ತು, ಗೊತ್ತಿಲ್ಲ. ಬಟ್ ಹೊರಗಡೆ ಇರೋ ಪ್ರೇಕ್ಷಕರಿಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇಲ್ಲ. ನಾನು ಆಡಿರೋ ಆಟ ಆಗ್ಲಿ, ನಾನು ಆಡಿರೋ ಒಂದು ಆಟ ಆಗ್ಲಿ, ಆದ ಕಾರಣ ನಾನು ಇಲ್ಲಿ ಇರಕ್ಕಾಗಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದಾಗ ಆಕ್ಚುಲಿ ಬಿಗ್ ಬಾಸ್ ರೂಲ್ಸ್ ಸಾರಿ ಇರಲ್ಲ, ಹೊರಗಡೆ ಕಳ್ಸಕ್ ಚಾನ್ಸಸ್ ಇಲ್ಲ. ಬಟ್ ಇದಂತೂ ಮಾಹಿತಿ ಕೂಡ ಇದೆ. ಈ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವರು ಕ್ವಿಟ್ ಆಗಿದ್ದಾರೆ, ಎಲಿಮಿನೇಟ್ ಆಗಿಲ್ಲ, ಕ್ವಿಟ್ ಆಗಿದ್ದಾರೆ. 2 ಒಂದೇನೆ. ಯಾಕಂದ್ರೆ ಈ ವಾರ ಒಬ್ರು ಹೋಗ್ಬೇಕಾಗಿತ್ತು, ಅದರಲ್ಲಿ ಶೋಭಾ ಶೆಟ್ಟಿ ಹೋಗಿದ್ದಾರೆ. ಒಂದ್ ವೇಳೆ ಶೋಭಾ ಶೆಟ್ಟಿ ಏನಾದ್ರು ಬಿಗ್ ಬಾಸ್ ಮೇಲೆ ಇದ್ದಿದ್ರೆ ಅವರು ಐಶ್ವರ್ಯ ಅವ್ರು ಮಾತ್ರ ಪಕ್ಕ ಮಾಹಿತಿ ಪ್ರಕಾರ ಹೋಗ್ಬೇಕಾಗಿತ್ತು, ವೋಟಿಂಗ್ ಪ್ರಕಾರ ಅವರೇ ಹೋಗ್ಬೇಕಾಗಿತ್ತು. ಬಟ್ ಇಲ್ಲೇನೋ ಸ್ವಲ್ಪ ಎಡವಟ್ಟಾಗಿದೆ. ಶೋಭಾ ಶೆಟ್ಟಿ ಅವರ ಮಾತಿಗೆ ಕಿಚ್ಚ ಸರ್ ಡೋರ್ ಓಪನ್ ಮಾಡಿ ಅಂತಾರೆ. ಆ ಟೈಮಲ್ಲಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ. ಅಲ್ಲಿ ಕಿಚ್ಚ ಸಾರಿಗೂ ಮಾತಿಗೂ ಮರ್ಯಾದೆ ಕೊಟ್ಟಿಲ್ವಾ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟನೇ, ಒಬ್ಬ ಕಂಟೆಸ್ಟೆಂಟ್ ಹೋದ್ಮೇಲೆ ಅವ್ರಿಗೆಲ್ಲ ವೋಟ್ ಮಾಡಿ ಸೇವ್ ಮಾಡಿರ್ತಾರೆ, ನೀವು ಆಟ ಆಡ್ಬೇಕಂತೆಲ್ಲ ಹೇಳಿದ್ರು, ಬುದ್ಧಿ ಮಾತು ಹೇಳಿದ್ರು, ಕೇಳಲಿಲ್ಲ ಶೋಭಾ ಶೆಟ್ಟಿ ಅವರು. ಕಾರಣ ಇಷ್ಟನೇ, ಸ್ಟಾರ್ಟಿಂಗ್ ಅಲ್ಲಿ ಆಗಿದ್ರೆ ಏನೋ ಒಂದು ಕೇಳ್ಕೊಂತಿದ್ರು. ಬಟ್ ಆಲ್ರೆಡಿ ಬರ್ತಾ 62 63 ದಿನ ಆಗ್ತಾ ಇದೆ. ಆದ್ರಿಂದ ಇನ್ನೇನಿರೋದು ಅಂತ ಹೇಳಿ ಒಂದ್ ವೇಳೆ ಅವ್ರಿಗೆ ಅವಕಾಶ ಕೊಟ್ಟೇನೋ ಗೊತ್ತಿಲ್ಲ. ಬಟ್ ಫುಲ್ ಅವ್ರಿಗೆ ಲೋ ಆಗಿದ್ರು, ಹೆಲ್ತ್ ಪ್ರಾಬ್ಲಮ್ ಇದೆ, ಅದಿದೆ ಎಲ್ಲ ಇದೆ. ಅದೇ ಕಾರಣಕ್ಕೆ ಹೋದ್ರೆ ಏನೋ ಬಿಗ್ ಬಾಸ್ ಮನೆಯಿಂದ ಎಲ್ಲ ಅನ್ಸುತ್ತೆ. ಬಟ್ ಒಂದಂತೂ ತಿಳ್ಕೊಳ್ಳಿ, ಈ 9ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದು ಶೋಭಾ ಶೆಟ್ಟಿ ಅವರು. ಐಶ್ವರ್ಯ ಲಕ್ಕಿ ಗರ್ಲ್ ಮತ್ತೆ ಬಿಗ್ ಬಾಸ್ ಮನೆಯನ್ನು ಉಳ್ಕೊಂಡ್ರು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸ್ತಂತೆ ಎಲ್ಲ ಕಮೆಂಟ್ ಮಾಡಿ. ವಿಡಿಯೋ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲೇ ಹೇಳಿದೆ ಇವತ್ತಿನ ಸೇವಿಂಗ್ ಆರ್ಡರ್ ಭವ್ಯ ಫಸ್ಟ್, ಸೆಕೆಂಡ್ ಶೋಭಾ, ಥರ್ಡ್ ಚೈತ್ರ, ಬಾಟಮ್ ಅಲ್ಲಿ ಶಿಶಿರು, ಐಶ್ವರ್ಯ. ಇವ್ರಿಬ್ರು ಯಾರು ಹೋಗಲ್ಲ. ಬಿಗ್ ಬಾಸ್ ಮನೆಯಿಂದ ಹೋಗಿದ್ದು
ನಮ್ಮ ಶೋಭಾ ಶೆಟ್ಟಿ ಅವರು ಫಿಟ್ ಆಗಿದ್ದಾರೆ, ಎಲಿಮಿನೇಟ್ ಅಲ್ಲ. ಒಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಮತ್ತೆ ನೆಕ್ಸ್ಟ್ ಕಾಣಲ್ಲ ಅಷ್ಟೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.